ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ದಮ್ಮಿಡ್ರಿ, ನಾನು ಟೈಮ್ ನೋಡಿಲ್ಲ, 8:30 ಇದ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಇವತ್ತು ರೆಡಿಯಾಗಿವಿ ನೋಡ್ರಿ ಫುಲ್. ನಾವು ಅಂತ ಊರಿಗೆ ಹೋಲಾಕ ಯಾವ ಊರಿಗೆ ಹೋಲತ್ತೀವಿ ಅಂತೇಳಿ ಬರ್ತಾ ನಿಮ್ಗೆ ವಿಡಿಯೋದಾಗ ಹೇಳ್ತೀನಿ ರೀ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಟಕ್ಕೆ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣತ್ತ. ನೋಡ್ರಿ ಗಾಡಿ ಒರ್ಸತ್ತಾರ್ರಿ ಅವರು. ಗಾಡಿ ನಿಂತು ಸರಿ ಒಂದು ಸ್ವಲ್ಪ ಧೂಳಾಗ್ಯದತ್ತೇಳಿ ಒರ್ಸತ್ತಾರ್ರಿ ಅವರು. ಒಯ್ತಾರ್ರಿ ಹಂಗೆ ಇವತ್ತೇ ಒರ್ಸತ್ತಾರ ಅವ್ರು. ಏಳು ಬಾ ಏಳು ರಚ್ಚು ನೋಡ್ರಿ. ನಮ್ಮ ರಚ್ಚು ಬಂಡ್ರ ಹಚ್ಕೊಂಡು ಎಲ್ಲ ಇದು ಮಾಡಿ ರೆಡಿ ಆಗ್ಯಾವ್ರಿ ನೋಡ್ರಿ. ನಮ್ಮ ಚಾದ ಪಿಶಿ ತೊಗೊಂಡು ನಿಂತಾವ್ರಿ ಆಕಿ. ನಾವು ನೀನು ಕೀಲಿ ಎತ್ತು ಹಾಕ್ಬೇಕ್ರಿ, ಯಾಕಂದ್ರೆ ನಮ್ಮ ಸೋನಿ ಒಳಗೆ ಹಾಕ್ಬೇಕಲ್ರಿ. ಸೋನಿಗೆ ನಾ ಎತ್ತು ಬರ್ತಾವ ಅಂತೇಳಿ ಸೋನಿ ಅಲ್ಲಿ ಕೂತದ್ರಿ ಅದನ್ನು ಚಂದಾಗಿ. ಸರಿ ಹೋಗ ನೋಡಿ. ಬೂಟ್ ಹಾಕೊಂಡಿರಿ? ಹಾಂ, ಬೂಟ್ ಹಾಕೊಂಡ್ರೆ ಎಲ್ಲ ಹಾಕೊಂಡಾರ ಹೋಗ್ಬೇಕು ನೋಡ್ರಿ. ಇವಾಗ ನೋಡ್ರಿ ನಮ್ಮ ಸೋನ್ ಕೂತದ ನೋಡ್ರಿ ಅಲ್ಲಿ. ಸೋನಿ ಬಾ ಒಳಗೆ ಹೋಗು. ಹ್ಞೂ ಓದ್ತದ. ಈ ರೆಡಿ ಆಗ್ಯಾರಲ್ಲ ಎಲ್ಲರೂ. ನೀ ಗಾಡಿ ಚಾಲು ಮಾಡಿ ಅದನ್ನು ಬರ್ತೋಳಿ ಸಾಧ್ನೇನು ಕೂಡ. ಇವರು ಗಾಡಿ ಓಡಿಸುತ್ತಾರ್ರಿ. ಆಯಿತು ಹೋಗ್ಬೇಕ್ರಿ ಇವಾಗ. ತಡ ಆಗ್ಯದ, ಹೀಗೆ ಜಲ್ದಿ ಹೋಗ್ಬೇಕು. ಹಾಂ, ಎಲ್ಲೆಲ್ಲಿ ಹೋಗ್ತೇವೆ ಎಲ್ಲೆಲ್ಲಿಲ್ಲ ಒಂದೇ ತೊಗೊಳತ್ತೇವೆ. ಅದ್ರ ಎಲ್ಲಿ ಎಲ್ಲಿ ಹೊಂಟಿವಿ ಅಂತೇಳಿ ಹೋಗ್ತೇವೆ ಹೇಳ್ತೇವೆ ರೀ ಫ್ರೆಂಡ್ಸ. ಈಗ ಹೋಗೋದೊಂದು ಸ್ವಲ್ಪ ಗಡ್ಬಡ ಐತ್ರಿ. ಅವರು ಗಾಡಿ ಒರ್ಸತ್ತಾರತ್ತೆ ನಿಂತೀವಿ. ನಮ್ಮದು ಕೆಲಸ ಎಲ್ಲ ಆಗ್ಯದ. ಕಿಲಿ ಹಾಕ್ಲಿ. ಇವು ನಡಿ ಒಳಗೆ ಬಿಡು. ಅದಕ್ಕೆ ಒಳಗೆ ಬಿಡು ಸೋನಿಗೆ. ಅಲ್ಲೇ ನಿಂದ್ರು ಸೋನಿ, ಅಲ್ಲೇ ನಿಂದ್ರು ಸೋನಿ. ಹಾಲು ಹಾಕ್ತೀನಿ ಬಾ ನಿನಗಿದೆ. ಬೈಲಿ ಬಟ್ಲು ತುಂಬ ಹಾಲು ಹಾಕಿಡ್ತೀನಿ ರೀ. ಅದಕ್ಕೆ ಬರೋ ತಡ ಆಯ್ತಂದ್ರೆ ಭೀ ಹೊಸ ಹಾಲು ಕುಡಿಬೇಕಲ್ರಿ. ಬಿಸಿ ಯಾವ ಸೋನಿ ಇಂದ್ರ ಕಡೆ ಕುಡೀನಿ. ನಡ್ರಿ ಕೀಲಿ ಹಾಕ್ತೀನಿ. ನಡ್ರಿ ಇಲ್ಲ ಪಟಕನ್ ಬರ್ತಂದು ನಡ್ರಿ. ಅದು ಇವ ಬತ್ತೆ ಮಾಮ. ಅದು ಕೀಲಿ ಎಲ್ಲದ ಹಿಡಿ ಈಗ. ಚಕ್ಕ ಬುಕ್ ಏನು ಕಿಲಿ ಎಲ್ರಿ ಚೇಂಜ್ ಮಾಡ್ತೇವೆ? ಎಲ್ರಿ ಇಡೋದು ಎಲ್ರಿ ಬಿಡೋದು? ಏನ್ರಿ ತಗೋತೇನೆ ಅಂದ್ರು. ಆಯ್ತು ನಡ್ದೀವಿ ರೀ ಫ್ರೆಂಡ್ಸ. ಅವ್ರ ಗಾಡಿ ತೊಗೊಂಡು ನಡ್ರ. ನಾವು ಹಿಂದಿನ ನಡ್ದೀವಿ. ಹೋಗ್ತೀವ್ರಿ ಇವಾಗ. ಕೀಲಿ ಹಾಕಿರಿ ಸೋನಿ ಒಳಗೆ ಬಿಟ್ಟು ನಡ್ದೀವಿ. ಹಾಲತ್ತು ಹಾಕೀನಿ ರೀ. ಚಂತನ ಬರತನ ಕುಡಿತೀವ. ಕಾಲನು ನಡಿ ಎತ್ತಗೋ. ಹೊಳಸ್ತೇನೆ ಕುಂದ್ರಲಿ. ಹೊಳಸ್ ನೋಡ್ರಿ. ಅವಳು ಈ ಕಡೆದು ಹೋಗ್ಬೇಕಂದಿದ್ದೆವು. ಆಮೇಲೆ ಈ ಕಡೆದು ಯಾವ್ದು ನಮ್ಮ ಬಾವು ತೊಗೊಂದಿನ ಅದ್ರ ನಮ್ಮ ಬಾವು ಬಂಜಾರ. ಎಲ್ಲಿ ತಂಡಿ ಬಿಡ್ತದ? 8:30 ಎಲ್ತದ. ನಡಿ ಅಂದ್ರೆ ಕಾಲನ ತೊಳವರಿ ಅಲ್ಲಿ. ಅದಕ್ಕೆ ಈ ಕಡೆ ನಡೆದೇವಿ ನೋಡ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇವಾಗ ಹೊಂಟಿವಲ್ರಿ ನಾವು. ಗಾಡಿ ಮೇಲೆ ಇದ್ದೀವಿ ರೀ. ಇವಾಗ ಹೊಲದಿಂದ ತಳ ಬಿಟ್ಟಿವಿ ನೋಡ್ರಿ. ಥಂಡಿ ಹತ್ರ ಬಿಡಾಗತ್ತಿತ್ತು ರೀ ನನಗಾನು. ಮಾಮ ಅವಾಗೆ ಹೇಳಿರು ಓಡ್ನಿ ತಗೋ ಹೊಚ್ಕೊ ಅಂತೇಳಿ. ಅಂದ್ರೆ ಭೀ ಕೇಳಿಲ್ರಿ. ಯಾಕಿರ ಕಲ್ಲೆಲ್ಲಿ ಥಂಡಿ ಬಿಡ್ತಂತೆ ಅಂದ್ರೆ ನಾನು ಇವಾಗ ನೋಡ್ರಿ ಹೊಂಟಿವಿ ಜಸ್ಟ್. ಈಗ ಇವಾಗ ಜಸ್ಟ್ ಹೊಲದಿಂದ ತಳ ಬಿಟ್ಟಿವ್ರಿ. ಇನ್ನು ಅಫ್ಜಲ್ಪುರ್ಗೂ ಹೋಗಿಲ್ರಿ. ಅಂದ್ರೆ ಊರಿಗೆ ಅಫ್ಜಲ್ಪುರ ತಳಕ್ಕೂ ಹತ್ತಿಲ್ರಿ. ಜಸ್ಟ್ ಈಗ ಹೊಲ್ದಂದು ಇವಾಗ ಇದು ಹಲಾಸಿದೀವಿ ರೀ. ಎಲ್ಲರೂ ಹೋಗ್ಬೇಕಲ್ರಿ. ರೆಡಿಯಾಗಿ ಮಾಡಿ ಅಡುಗೆ ಮಾಡಿ ಆಮೇಲೆ ರೊಟ್ಟಿ ಮಾಡಿದ್ರಿ. ಒಂದು ಸ್ವಲ್ಪ ಅನ್ನ ಮಾಡಿದ ಎಲ್ಲ ಇದು ಮಾಡಿದ್ರಿ. ಮಾಮ ಹೇಳಿರು, ಎಲ್ಲಿ ಕೇಳಿಲ್ರಿ ನಾನು. ಕೇಳಾಡ್ಬಟ್ಯಾಕ ನೋಡ್ರಿ ಇಲ್ಲಿ ನನಗೆ ನಮ್ಮ ಶಾದಾವಾಗ ಥಂಡಿ ಅಂದ್ರೆ ಭಾಳ ಥಂಡಿ ಬಿಡತ್ತಿತ್ತು ರೀ. ಮುಂದೆ ರಚ್ಚು ಕೂತಿರು. ರಚ್ಚರು ಥಂಡಿ ಬಿಡತ್ತಿತ್ತು ರೀ. ಅವ್ರು ಅನ್ನತ್ತಿರು. ನಾ ಅವಾಗ ಹೇಳಿದ ಓಡ್ನಿ ತಗೋರಿ ಅಂತ ಹೇಳತ್ತಿರು.
ಆದ್ರೆ ಎಲ್ಲಿ ನಾನೇ ಕೇಳಿಲ್ರಿ ನೋಡ್ರಿ ಅಕ್ಕಿನೂ ಮುಕ್ಕೊಂದಾಳ್ರಿ ಇವಾಗ ಥಂಡಿ ಬಿಟ್ಕ್ಯಾರೆ. ಇವಾಗ ಹೊಂಟೀವ್ರಿ. ಮುಂದೆ ಹೋಗೋಣ ಎಲ್ಲರೂ ಸ್ಟಾಪ್ ಮಾಡ್ದಂದ್ರೆ ಅವಾಗ ಓಡ್ನಿ ತೊಗೊಂಡ್ಕ್ಯಾರೆ ಹಚ್ಕೋತೇವ್ರಿ ನಾನು ನಮ್ಮ ಶಾದು. ಹೊಲದಿಂದ ಬರಮತ್ತಿಗೆ ಥಂಡಿ ಹತ್ತಿತ್ರಿ ನಮ್ಗಂತೂ. ಚಹಾ ಕುಡಿಬೇಕಂತೇಳಿ ಇಲ್ಲಿ ನಿಂದ್ರಸಿರ್ರಿ ಮಾಮ. ಆಮೇಲೆ ನಾಷ್ಟಾನೇ ಮಾಡ್ಬೇಕಂತೇಳಿ ಆಲೂ ಬಾತ್ ತೊಗೊಂಡಿವ್ರಿ. ಅಂದ್ರೆ ರೈಸ ಸಾಂಬಾರು ಇರ್ತದಲ್ರಿ ಅದು ತೊಗೊಂಡ್ವಿ. ನಾನು ನಮ್ಮ ಶಾದು ಒಂದು ಪ್ಲೇಟ್ ತಿನ್ನತ್ತೀವಿ. ಆಮೇಲೆ ರಚ್ಚುಗಳ ಪಪ್ಪ ಅವ್ರೊಂದು ಪ್ಲೇಟ್ದಾಗ ತಿನ್ನತ್ತೀರು. ನಾನು ನಮ್ಮ ಶಾದು ನಾ ತಿನ್ನತ್ತಿದಲ್ರಿ. ಇಲ್ಲಿ ನೋಡ್ರಿ ಅವ್ರ ಪಪ್ಪ ರಚ್ಚುಗಳ ಪಪ್ಪ ತಿನ್ನತ್ತಾರ್ರಿ. ಬಜ್ಜಿ ಕೊಟ್ಟಿರಿ ಎರಡು ಮ್ಯಾಲ. ಬಜ್ಜಿ ಅಂತ ನಾವು ತಿನ್ನಲಿಲ್ಲ, ಮಾಮಗೆ ಕೊಟ್ವಿ. ಮಾಮ ತಿಂತಾರ ಅಂತೇಳಿ ಇಲ್ಲಿ ನೋಡ್ರಿ ಊದ್ಲಾಗತ್ತಾರ್ರಿ ಅವರು. ರಚ್ಚನ ಬಾಯಿ ಸರಿ ಏನೋ ಮಾಡಿದಳು, ಆಮೇಲೆ ತೆಗ್ಯಾನ ಇದು ಮಾಡಿದಳು. ಅವರಿಬ್ರು ಒಂದು ಪ್ಲೇಟ, ಆಮೇಲೆ ನಾವಿಬ್ರು ಒಂದು ಪ್ಲೇಟ್ ತೊಗೊಂಡ್ವಿ ರೀ. ತೊಗೊಂಡು ಮಾಡಿ ತಿಂದು ಮಾಡಿ ಇವಾಗ ನೋಡ್ರಿ ಅಫ್ಜಲ್ಪುರ ಊರಾಗಿದ್ದೇವೆ ನೋಡ್ರಿ. ಬಸ್ ಸ್ಟ್ಯಾಂಡ್ ಬಲ್ಲಿದ್ದು ಇವಾಗ ಹೊಂಟೀವ್ರಿ. ಬಸ್ ಸ್ಟ್ಯಾಂಡ್ ಹಿಂದೆ ಉಳಿತ್ರಿ. ನಾವು ಒಂದು ಸ್ವಲ್ಪ ಮುಂದೆ ಹೊಂತೀವಿ. ಅಂದ್ರೆ ನಮ್ಮ ಊರು ಕ್ರಾಸಿಗೆ ಹೊಂಟೀವ್ರಿ. ನಮ್ಮ ಊರು ಕ್ರಾಸ್ ಕಡೆಗೆ. ಊರು ಕ್ರಾಸ್ ಅಂದ್ರೆ ನಮ್ಮ ಊರಿಗೆ ಹೋಗೋ ಹಾದಿಗೆ ರೀ. ಆ ಕಡೆ ಹೊಂಟೀವಿ. ಇನ್ನೂ ಹೋಗಿಲ್ರಿ, ಆ ಕಡೆ ಹೊಂಟೀವಿ ಜಸ್ಟ್ ಇನ್ನು ಈಗ. ನಾಷ್ಟ ಮಾಡಿ ಎಲ್ಲ ಮಾಡಿ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆನೆ 8:30ಗೆ ತಳ ಬಿಟ್ಟಿವಿ. ಇವಾಗ ಇಲ್ಲೇ ನಾಷ್ಟ ಮಾಡಿ ಅದು ಮಾಡಿ ಅನ್ನೋದ್ರಾಗ 9 ಗಂಟೆ ಐತ್ರಿ. ಅವರು ಜಲ್ದಿ ವಾ ಅಂತೇಳಿ ಹೇಳಿರು. ಅಂದ್ರೆ ಜಲ್ದಿನೇ ಅಲ್ಲ, ಯಾವಾಗ ಬರ್ತೀರಿ ಬರ್ರಿ, ಜಲ್ದಿ ಬರ್ರಿ ಒಂದು ಸ್ವಲ್ಪ ಅಂತೇಳಿರು. ಆಯ್ತು ಅಂತೇಳಿ ನಾವು ಹೇಳಿದ್ದೇವ್ರಿ. ಎಲ್ಲಿ ಹೋಗ್ತೀನಿ ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ನಾನು. ಫಸ್ಟ್ ಈಗ ಇಲ್ಲಿದಿಂದ ಆಯಿಗಳ ಮನೆಗೆ ಹೋಗ್ತೇವೆ ರೀ. ಆಯಿಗಳ ಮನೆಗೆ ಅಂದ್ರೆ ನಮ್ಮ ಮನೆಗೆ ರೀ. ಊರಿಗೆ ಹೋಗ್ತೇವೆ ರೀ. ಊರಿಗೆ ಹೋಗಿ ಅಲ್ಲಿಂದ ಆ ಕಡೆ ಬೇರೆ ಕಡೆ ಹೋಗ್ಬೇಕು ರೀ. ಬಂದೇವ್ ನೋಡ್ರಿ ಜಸ್ಟ್ ಈಗ ಆಯಿ ಬಲ್ಲಿ. ಆಯಿನೂ ಅಡುಗೆ ಮಾಡತ್ತೀಳ್ರಿ. ನಾನು ಶಾದು ಹೋದೆವು. ಈಕೆ ಶಾದು ಅಂತೂ ಆಯಿ ಮೇಲಂತೂ ಭಾಳ ಜೀವ ರೀ. ಅದಕ್ಕೆ ಆಯಿ ಏನು ಮಾಡತ್ತಿ ಅಂತ ಕೇಳತ್ತೀಳು. ಆಯಿ ಚಟ್ನಿ ಕುಟ್ಟಾತಿಳ್ರಿ. ಚಪಾತಿ ಮಾಡಿಳು, ಆಮೇಲೆ ಅನ್ನ ಮಾಡಿಳತ್ರಿ. ಅದಕ್ಕೆ ಚಟ್ನಿ ಕುಟ್ಟಾತಿಳ್ರಿ. ಟಮಾಟಿ ಚಟ್ನಿ, ಕಗ್ಗು ಟಮಾಟಿದು. ನಮ್ಮ ರಚ್ಚು ಟೊಪ್ಪಿಗೆ ಹಾಕಿದೆವು. ಟೊಪ್ಪಿಗೆ ಇದು ಮಾಡತ್ತೀಳು, ಟೊಪ್ಪಿಗೆ ಹಾಕೊಂಡು ತಿರ್ಗಾಡತ್ತೀಳ್ರಿ. ಅದೇ ಹೇಳತ್ತೀಳ್ರಿ ನಮ್ಮ ಆಯಿ. ಅಲ್ಲಿ ಏನೇನು ಹತ್ತವ ಏನೇನಿಲ್ಲ, ಆಮೇಲೆ ಏನೇನು ಬೇಕು ಏನೇನಿಲ್ಲ. ಆಮೇಲೆ ನಾನಂತೂ ಚಪಾತಿ ಮಾಡಿ ಸಾಕಾಯ್ತು ನನಗನು. ಎಲ್ಲರಿಗೂ ಬುತ್ತಿ ಕಟ್ಟದ್ರ ಹಂಗೆ ಹಿಂಗೆ ಅಲ್ಲಾಗತ್ತೇಳ್ರಿ ಆಯಿನು. ಯಾಕಂದ್ರೆ ಬುತ್ತಿ ಕಬ್ಬಿ ಗೊತ್ತಾರ್ರಿ ನಮ್ಮ ಮಾಮ. ಅದಕ್ಕೆ ಬುತ್ತಿ ಕಟ್ಟೋದಿತ್ತು ರೀ. ಅದಕ್ಕೆಲ್ಲ ಆಯಿಗೂ ಆಗಲ್ಲಲ್ರಿ ಈಗ ಕೆಲಸನೂ. ನಮ್ಮ ಆಯಿ ಆತಾಳಲ್ರಿ, ಆಯಿನೇ ಆತೀನಿ ರೀ ನಾನು ಜಾಸ್ತಿ. ನನಗೆ ಮಾಮ ಅಂದರು ಹೋಗು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗು, ನಾವು ಹೋಗಮ್ಮ ಜಲ್ದಿ ಐತಿ ಅಂದೆವು. ಆಮೇಲೆ ಅವರು ಅನ್ನತ್ತಿರು ರಚ್ಚುಗಾರ ಅದಕ್ಕಾಗ ನಾ ಇಲ್ಲೇ ಬಿಟ್ಟು ಹೋಗ್ತೀನಿ ಅವ್ವ ಅಂತ ಹೇಳತ್ತಿರ ಅವ್ರಿಗೆ. ಯಾಕಂದ್ರೆ ದೂರ ಇರ್ತದಲ್ರಿ ಹಾದಿ, ಬಿಸಿಲಾಗ ಸುಮ್ಮನೆ ಇದು ಆಗ್ತದೆ ಅಂಥೇಳಿ ಬಿಟ್ಟು ಹೋಗ್ತೇವೆ. ನಾನು ಬಿಟ್ಟು ಹೋಗು ಅಂತ ಹೇಳಿದ್ರು. ಆಯ್ನವ್ರಿಗೆ ಕೇಳತ್ತಿಳ್ರಿ, ಇಲ್ಲೇ ಇರು, ಎಲ್ಲಿ ಹೋಗಬೇಡ ಹಂಗೆ ಹಿಂಗೆ ಅಂತ ಹೇಳ್ತಿಳ್ರಿ. ಅದಕ್ಕಾಗ ರಚ್ಚುಗ ಅವರು ಅಳ್ಳತ್ತಿರ್ರಿ ಹೋಗ್ತೇವೆ ಮಮ್ಮಿ ಕೂಡ ಅಂತೇಳಿ. ಅವ್ರ ಪಪ್ಪನೇ ರೊಕ್ಕ ಕೊಡ್ತೇವೆ ಅಂತ ಹೇಳೋಣ ಇದು ಮಾಡಿದ್ರಿ. ಇಲ್ಲಿ ನೋಡ್ರಿ ನಮ್ದು ಡಾಕ್ಯುಮೆಂಟ್ಸ್ ಇಡೋದು, ಪೇಪರ ಇದು ಇಡೋದು, ಅದು ಇದನ್ನೇ ಮಾಡಿದ್ದೇವ್ರಿ ನಾವು. ಒಂದು ಫೈಲ್ ಗತ್ಲೆ ಅದಲ್ರಿ, ಅದೇ ಮಾಡಿದ್ದೇವೆ. ಯಾಕಂದ್ರೆ ಅಲ್ಲಿ ಇಲ್ಲಿ ಇಟ್ಟೇವಂದ್ರೆ ಎಲ್ಲ ಕಡೆದು ಇದು ಆಲತ್ತಾವ್ರಿ, ಹರ್ಲಿಗಿತ್ತೀವಿ ಭಾಳ. ಅದ್ರ ಕಾಲಾಗೆ ಅಲ್ಲಿ ಇಲ್ಲಿ ಇಡೋ ಬದ್ಲಿ ಇದನ್ನೇ ತೊಗೊಂಡ್ವಿ ರೀ. ಒಂದು ಇದು ತೊಗೊಂಬಂದಿರಿ ಮಾಮ, ಅದ್ರಾಗೆ ಹಾಕಿಡ್ಬೇಕಂತೇಳಿ. ಅವ್ರದ್ದು ಆಧಾರ್ ಕಾರ್ಡ, ಪ್ಯಾನ್ ಕಾರ್ಡ, ಆಮೇಲೆ ನಮ್ಮದೆಲ್ಲ ಏನೇನು ಹತ್ತದ ಎಲ್ಲ ಬೇಕಂತೇಳಿದ್ರು. ಅದಕ್ಕೆ ಎಲ್ಲ ತೊಗೊಂಡಿದ್ದೇವೆ ರೀ ನಾವು. ನಮ್ಮದು ಎಲ್ಲ ಭಾಳ ದಿನ ಮೇಲೆ ಮಾಡಿಸಿರ್ರಿ ಮಾಮ. ಮೊದಲು ಇದ್ದಿತ್ತಿಲ್ರಿ ಏನು. ನಮ್ಮದು ಒಂದು 4-5 ವರ್ಷ ಮದುವೆ ಆದ 4-5 ವರ್ಷಕ್ಕೆ ಏನೂ ಇದ್ದಿತ್ತಿಲ್ರಿ. ಆಮೇಲೆ ನಮ್ಮ ರಾಯಣ್ಣ ಹುಟ್ಟಿದ ಬೆಳಕ ಅವಾಗ ಮಾಡಿಸಿರ್ರಿ ಆಧಾರ್ ಕಾರ್ಡ. ಆಮೇಲೆ ಫಸ್ಟ್ ಆಧಾರ್ ಕಾರ್ಡ್ ಮಾಡಿಸಿದ್ರು. ಆಮೇಲೆ ಬರ್ತಾ ಪಾಸ್ಬುಕ್ ಮಾಡಿಸಿದ್ರಿ. ಯಾಕಂದ್ರೆ ರೊಕ್ಕ ಆತ ಬರ್ತಾವತ್ತೇಳಿ. ಏಜ್ ಆಗಿತ್ತಿಲ್ಲಲ್ರಿ, ಅದ್ರ ಕಾಲಾಗ ಪ್ಯಾನ್ ಕಾರ್ಡ ಫೋಟೋ ಇರ್ಲಾರ್ದು ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಏಜ್ ಆದ್ಬೇಕ ಅವಾಗ ಹಿಂದ್ರ ಕಡೆ ಮಾಡಿಸಿದ್ರು. ಅವಾಗ ಬತ್ರಿ ಫೋಟೋ ಇದ್ದಿದ್ದು. ಇವಾಗೆಲ್ಲ ಇಷ್ಟು ಎಲ್ಲ ಡಾಕ್ಯುಮೆಂಟ್ಸ್ ಗೋಳೆ ಮಾಡಿಕೊಂಡು ಮಾಡಿ ತೊಗೊಂಡು ಹೋಗ್ಬೇಕ್ರಿ ಫ್ರೆಂಡ್ಸ. ಬರ್ರಿ ಹೋಗೋಣತ್ತ. ಇಲ್ಲಿ ನೋಡ್ರಿ ಆಯಿ ನೋಡ್ರಿ ಖಾರ ಕೊಡ್ಲತ್ತ, ಟಮಾಟಿ ಖಾರ ನೋಡ್ರಿ. ಇವಾಗ ನಾನು ಹೋಗ್ಬೇಕ್ರಿ. ಇವ್ರಿ ಇಲ್ಲೇ ಬಿಟ್ಟು ಹೋಗ್ತೇವ್ರಿ. ಥಂಡಿ ಬರ್ತಾರೆ. ಆಯಿ ಏನೋ ಹೇಳ್ತಾಳ್ರಿ, ಅಲ್ಲಿ ಎಲ್ಲ 4-5 ಮಂದಿ ಬರ್ತಾರತ್ತ, ಅದಕ್ಕೆ ಹೇಳತ್ತಾಳ್ರಿ ನಮ್ಮ ಆಯಿ. ಇವಾಗ ಹೋಗ್ತೇವ್ರಿ ನಾವು. ಹೋಗಲ್ಲ ಬಿಡು, ಈಗ ಹೋಗ್ತೇವೆ ನಾವು. ಈಗ ಹೋಗ್ತೇವಲ್ಲ, ಹೋಗ್ತೇವ್ರಿ ಫ್ರೆಂಡ್ಸ್. ಈಗ ಇಲ್ಲೇ ಬಿಟ್ಟು ಹೋಗ್ತೇವ್ರಿ. ಯಾಕಂದ್ರೆ ಜಲ್ದಿ ಬರ್ತೀವಿ. ಅಂದ್ರೆ ಥಂಡಿ ಬಿಡತ್ತದ. ಥಂಡಿ ಕಾಲಾಗ ಇಲ್ಲೇ ಬಿಟ್ಕೆರೆ ಹೋಗ್ತೇವ್ರಿ ಅವ್ರಿಗೆ. ಮಾಮ ಹೊರಗೋಗ್ಯಾರಿ, ಬರ್ತಾರೆ. ಎಲ್ಲ ಡಾಕ್ಯುಮೆಂಟ್ ಹತ್ತವೆಲ್ಲ ತೊಗೊಂಡಿವ್ರಿ. ತೊಗೊಂಡು ಮಾಡಿ ಹೋಗ್ಬೇಕ್ರಿ. ಇನ್ನು ಎಲ್ಲಿ ಹೋಗ್ತೀನಿ ಅಂತ ಹೇಳಿಲ್ಲ, ಹೋಗ್ತೇವ್ರಿ. ಹೋಗಿ ಎಲ್ಲಿ ಹೋಗ್ತೇವೆ ಅಂತೇಳಿ ಹೋಗಿ ನಿಮ್ಗೆ ತೋರಿಸ್ತೀನಿ ರೀ ಎಲ್ಲಿ ಹೋಗಿದೆ ಅಂತೇಳಿ. ನಾಯಿಗುನಿ ಬೇಕಾ ಇತ್ರಿ ಇಲ್ಲಿ. ಇವ್ರ ಮನ್ಯಾಗ ಅದ್ರ ನಮ್ಮ ನಾಯಿಗಳ್ನ ಸಾಕ್ಯಾರಿ. ಅಲ್ಲಿ ಒಳಗೆ ಹಾಕ್ದಂಗೆ ಕಾಣ್ತಾರ್ರಿ.
ಬರ್ರಿ ಹೋಗೋ ಮತ್ತಿಗೆ ಮತ್ತೆ ಸಿಗ್ತೀನತ್ರಿ. ಇವಾಗ ಆಯ್ ಒಂದು ಸ್ವಲ್ಪ ಇದು ಮಾಡತ್ತಾಳ, ಅದಕ್ಕೆಲ್ಲ ಅಡುಗೆ ಮಾಡತ್ತಾಳ. ನಮ್ದು ಅಲ್ಲಿ ಅಫ್ಜಲ್ಪುರದ ನಾಷ್ಟ ಆಯ್ತಲ್ರಿ, ನಾಷ್ಟ ಮಾಡಿದ್ವಿ. ಅದಕ್ಕೆ ಊಟ ಮಾಡೋಣತ್ತೀವಿ. ಆಯಿ ಒಲ್ಲತ್ತೆ ಅಂದ್ರೆ ನಾನೇ ನಾಷ್ಟ ಮಾಡಿ ಎಲ್ಲನ ಬಿಟ್ರಿ ಆಯಿ. ಇವಾಗ ನೋಡ್ರಿ ಫ್ರೆಂಡ್ಸ, ಮನೆಯಿಂದ ತಳ ಬಿಟ್ವಿ ರೀ, ಹೊಂಟೀವ್ರಿ. ಇವಾಗ ಹೋಗ್ಬೇಕ್ರಿ. ಇವಾಗ ಹೋಗಿ ಜಲ್ದಿ ಏನೇನು ಆಗ್ತದಲ್ಲಿ ಏನೇನಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಡೆದೀವಿ ರೀ. ನಾನು ಮಾಮ ಇಬ್ಬರೇ ನಡೆದೀವಿ ನೋಡ್ರಿ. ಯಾಕಂದ್ರೆ ಬಿಸಿಲು ಭಾಳ ಅದ ರೀ, ಆಮೇಲೆ ಚಳಿನೂ ಇತ್ತಿನ್ನ ಥಂಡಿ ಅದ ಬರುತ್ತೆ. ಆಮೇಲೆ ಬಿಸಿಲು ಆಡಾತದಲ್ಲ ರೀ, ಅದಕ್ಕೆಲ್ಲ ಬಿಸಿಲಾಗ ಉರಿ ಆಮೇಲೆ ವಾಮಿಟ್ ಆಗೋದು ಇದೆಲ್ಲ ಆಗ್ತದ್ರಿ ಅವ್ರಿಗೆ, ಸಣ್ಣ ಚುಕ್ಕಳು ಅಂಥೇಳಿ ಮನೆಗೆ ಬಿಟ್ವಿ ರೀ. ನಾವು ಆಯಿನೂ ಇಟ್ಕೊಂಡ್ಳು ಎಲ್ಲರೂ. ಅವರು ನಮ್ಮ ಅಮ್ಮನ ಚುಕ್ಕೊಂಡಿದ್ದು ರೀ ಮನ್ಯಾಗ, ಕಚ್ಚಾಡ್ತಾರೆ ಒಯ್ಯಿ ಅಂತೇಳಿ ಹೇಳಿದ್ರು ಮೊದಲ. ಆಮೇಲೆ ಅವರೆಲ್ಲ ಸಾಲಿಗೆ ಹೋಗಿರಲ್ರಿ, ಅದ್ರ ಕಾಲಾಗೆ ಸಾಲಿಗೆ ಹೋಗ್ಯಾರ ಅಂತೇಳಿ ಇವ್ರಿಗೆ ಇಟ್ಕೊಂಡಿವ್ರಿ ಆಯಿ. ಮತ್ತು ನಾವು ಈ ಕಡೆ ಹೊಲಕ್ಕೆ ಬರ್ತೇವ್ರಿ. ಅಲ್ಲಿ ನಿಂದ್ರಂಗಿಲ್ಲ ರೀ ಇವತ್ತೇನು. ನಿನ್ನೇನು ರಾಸನ್ ತರಕ್ಕೆ ಹೋಗಿದ್ದ, ರಾಸನ್ ತೊಗೊಂಡು ಮಾಡಿ ಒಂದು ಸ್ವಲ್ಪ ಇದನ್ನೇ ಲೇಟೇ ಆಗಿತ್ತು ರೀ ನನಗೂ. ರಾತ್ರಿ 10ಕ್ಕೆ ಬಂದೀವಿ ರೀ ಮನೆಗೆ, ನಾನು ಮಾಮ. ಇಲ್ಲಿ ಅಲ್ಲಿ ನಮ್ಮ ಊರು ದಾಟಿದ್ವಿ ರೀ ಬಳೂರಿಗೆ. ಇವಾಗ ನೋಡ್ರಿ ಫ್ರೆಂಡ್ಸ, ನಿಮ್ಗೆ ಇದು ನೋಡಿದ್ರೆ ಯಾರ್ಯಾರು ಇಲ್ಲೇ ಇದ್ದಿರಲ್ಲ ಅವ್ರಿಗೆ ಗೊತ್ತೇ ಆಗ್ತದೆ ರೀ ಇದು ಯಾವ ಊರು ಅಂತೇಳಿ. ಇದು ನೋಡ್ರಿ ಫ್ರೆಂಡ್ಸ, ದುಧನಿ ರೀ, ಮಹಾರಾಷ್ಟ್ರ ಬರ್ತದಲ್ಲ, ಮಹಾರಾಷ್ಟ್ರ ಸೈಡ್ ಅದು ದುಧನಿ ಅದ ರೀ. ಇದು ದುಧನಿ ಮೇಲಿಂದ ಇವಾಗ ಹೊಂಟೀವಿ ನೋಡ್ರಿ. ಇಲ್ಲಿ ಸೈಡಿಗೆ ಭಾಂಡೆ ಇಟ್ಟಿರಿ ಫ್ರೆಂಡ್ಸ, ನನಗಂತೂ ನೋಡಿ ಕಣ್ಣು ಕುಕ್ಕಾಗತ್ತೀವಿ ರೀ. ಆಮೇಲೆ ಅವು ಇದ್ರ ಭಾಂಡೆ ತಿಟ್ಟಿರಿ. ಆಮೇಲೆ ಖಾಟ ತಿರ್ತಾವಲ್ರಿ, ದಿವಾನಿ ಖಾಟ ಅಂತೇಳಿ, ಅವೆಲ್ಲ ನೋಡತ್ತಿದ್ರಿ ನಾನು ಫ್ರೆಂಡ್ಸ. ಯಾಕಂದ್ರೆ ಈ ಕಡೆ ನಮ್ಮ ಅವ್ನ ತವ್ರ ಮನೆಗೆ ಊರಿಗೆ ಹೋಗ್ತದ್ರಿ. ನಾನು ತೋರಿಸ್ತಿಂದ ಮೇಡ್ರಿ, ಈ ಕಡೆ ಬೇರೆ ಕಡೆ ಹೊಂಟೀವಿ. ಈ ರಸ್ತೆ ಸ್ಟ್ರೇಟ್ ಇದ್ದಿದೆ, ಈ ಕಡೆ ನಮ್ಮ ಅವ್ನ ತವ್ರ ಮನೆಗೆ ಹೋಗ್ತದ್ರಿ, ನಮ್ಮ ಅವ್ನ ತವ್ರ ಊರಿಗೆ. ಈ ಕಡೆ ಅಂದ್ರೆ ನಮ್ಮ ಆಯಿಗಳ ಊರಿಗೆ ರೀ. ಈ ಕಡೆ ಯಾವುದೋ ಊರು ಅಂದ್ರೆ ಮಾಮ ನನಗೆ ತರಕ್ಕೆ ಬರಲಿಲ್ಲ. ಹೋತಾ ಅವರಿಗೆ ಕೇಳಿ ಮಾಡಿ ಹೇಳ್ತೀನಿ ರೀ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಒಳಗಿಂದ ಹೈಸಿ ನಡ್ದೀವಿ ನಾವು. ಅಂದ್ರೆ ಹಿಂಗೆ ಒಳಗೆ ಹಾದಿ ಇರ್ತಾವಲ್ರಿ, ಒಳಗಿಂದ ಹೋಗ್ಬೇಕನ್ನ ಒಳಗಿಂದ ನಡ್ದೀವಿ ರೀ. ಆಮೇಲೆ ರೋಡ್ ಬ್ರೇಕ್ ಅಂತೂ ಭಾಳ ಅಂದ್ರೆ ಭಾಳ ಇದ್ದು ರೀ. ಏನು ಕೇಳಬಾರ್ದ್ರಿ, ಅಷ್ಟು ರೋಡ್ ಬ್ರೇಕ್ ಇದ್ದೋಡ್ರಿ. ಫಸ್ಟ್ ಇದನ್ನೇ ಒಂದು ಸ್ವಲ್ಪ ಮುಂದೆ ಹೋಗೋದ್ರಾಗ ಇದನ್ನೇ ಆಗೋದ್ರಿ, ಅಷ್ಟು ಇದು ಆಲಾಗತ್ತಿತ್ತು. ಅಂದ್ರೆ ಭೀ ಅವಕಾಶ ಹೋದ್ರಿ. ಯಾಕಂದ್ರೆ ಹಾದಿ ಈ ಕಡೆ ಎಲ್ಲ ಗಾಡಿಗಳು ಜಾಸ್ತಿ ಐತಾವಲ್ರಿ. ಇವಾಗ ಊರು ಅಂದ್ಬಳಕ ಗಾಡಿ ಐತಾವನೆ, ಆದ್ರೆ ಜಾಸ್ತಿ ಹಿಂಗೆ ಇದು ಆಗ್ಯಾವ್ರಿ. ಪೂರಾ ರೋಡ್ ಚೆನ್ನಾಗಿ ಮಾಡಿದ್ರೆ ಏನೂ ಆಗಂಗಿಲ್ಲ. ಅಷ್ಟೇ ಒಂದು ಸ್ವಲ್ಪ ಇದು ಮಾಡಿದ್ರೆ ಇದು ಆಗ್ತಾವಲ್ರಿ ಭಾಳ. ಅಂದ್ರೆ ರೋಡ್ಗಳು ಒಡೆದು ಹೋಗ್ತಾವ್ರಿ ಜಲ್ದಿ. ಇಲ್ಲಿ ಗುಡಿ ಇತ್ರಿ ಒಂದು, ಏನೋ ಬಹುತೇ ಜಾತ್ರೆ ಆದಂಗೆ ಕಾಣ್ತದ್ರಿ. ಇನ್ನು ಮಂಟಪ ಏನೋ ಇದು ಮಾಡಿದ್ದಿಲ್ಲ ನೋಡ್ರಿ. ಇಲ್ಲಿ ದುಧನಿ ಊರ ದುಧನಿ ಅದಲ್ರಿ, ದುಧನಿಯಾಗ ಗುಡಿ ಇತ್ರಿ. ಅವತ್ತು ಗುಡಿ ಇತ್ತು, ನಾನು ನೋಡ್ರಿ ಅಷ್ಟು ಚೆನ್ನಾಗಿ. ಅದರ ಗುಡಿ ಇತ್ರಿ, ಜಾತ್ರೆ ಆಗ್ಯದ ಚೆಂದಾಗಿ. ಆದರೆ ಯಾವಾಗ ಆಗ್ಯದೇನೋ ನಮ್ಗೆ ಗೊತ್ತಿಲ್ಲ, ಇನ್ನು ಮಂಟಪ ಬಿಚ್ಚಿತ್ತಿಲ್ಲ. ನಾನೇ ಮಾಮಾಗೆ ಅಲ್ಲಾಗತ್ತಿದ್ರಿ, ಮಾಮ ಗುಡಿ ಅತ್ತ ನೋಡಿ ಎಷ್ಟು ಚಂದ ಅದ, ಹೆಂಗಾಗ್ಯದ ಜಾತ್ರೆ ಅದನ್ನ. ಆಗಿರ್ಬೇಕು ತಗೋ, ಗುಡಿನೇ ಅದ, ಗುಡಿ ಇದ್ದಲ್ಲಿ ಜಾತ್ರೆ ಇರ್ತದೆ ಅಂದರು ಅವರು. ಆಯ್ತು ಅಂತೇಳಿ ನಾನು ಬಿಟ್ರಿ, ಮತ್ತೆ ಅವ್ರಿಗೇನು ಹೇಳಕ್ಕೆ ಹೋಗಲಿಲ್ಲ. ಹೇಳಿದ್ರೆ ಏನರ ಒಂದು ಹೇಳ್ತಾರೆ ರೀ ಅವ್ರು, ಅದ್ರ ಕಾಲಾಗೆ. ಇವಾಗ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಇದು ನೋಡ್ರಿ ರೈಲ್ವೆ ಹಳಿ ರೀ. ಟ್ರೈನ್ ನಿಂದ್ರದು ಸ್ಟಾಪ್ ಆಗೋದ್ರಿ ಇಲ್ಲಿ, ರೈಲ್ವೆ ದುಧನಿ ಸ್ಟೇಷನ್ ರೀ ಇದು. ಇಲ್ಲಿ ಸ್ಟೇಷನ್ದಿಂದ ಇಲ್ಲಿ ತಳಗ ನಡೆದೀವಿ ರೀ ನಾವು. ಈ ಕಡೆ ಬೇರೆ ಊರಿಗೆ ಹೋಗ್ಬೇಕಲ್ರಿ, ಅದಕ್ಕೆ ಇಲ್ಲಿ ಒಳಗೆ ಬರತ್ತಾರ. ಇಲ್ಲೇ ಸನಿ ಅದೇನು ಮಾಡಿದ್ರಿ ನೋಡ್ರಿ, ಇದು ಎಷ್ಟು ದೂರ ಅದ ಅಂತೇಳಿ. ಗುವಾಗ ಏನಂತಾರೆ, ಗವಿ ಅಂತಾರಲ್ರಿ, ಗವ್ಯಾಗ ಆಗ್ದಂಗೆ ಆಲತ್ತಿದ್ರಿ. ಹಿಂದಕ್ಕೆ ನೋಡಿದೆ, ಹಿಂದಕ್ಕೆ ಅವಿ ಹೊಂಟಿಡ್ರಿ ಒಬ್ಬಾಕಿನೇ. ಅಂದ್ರೆ ಸಾರಿಗೆ ಹೋಗೋ ಹುಡುಗಿ ಅದ ರೀ ಅದು. ಇಲ್ಲೇ ಅವ್ರ ಮೈ ಇದ್ದಂಗೆ ಅಂತದ್ರಿ, ನಡ್ಕೋತೆ ಹೊಂಟೇಳು. ಆಮೇಲೆ ದೂರ ಇದ್ರಿ ಒಂದು ಸ್ವಲ್ಪ ಊರ. ರೋಡ್ ಅಂತೂ ಭಾಳ ಅಂದ್ರೆ ಭಾಳ ಕಚ್ಚೈತ್ರಿ. ಹಾಗೆ ನಡೆದಿರ್ರಿ ಮಾಮನು. ಇನ್ನೂ ದೂರ ಅದ ಊರು, ಅವ್ರಿಗೂ ಊರು ಗೊತ್ತಿದ್ದಿತ್ತಿಲ್ರಿ ಚೆನ್ನಾಗಿ. ಅವ್ರಿಗೆ ಇವ್ರಿಗೆ ಕೇಳ್ಕೊತ ನಡ್ದೀವ್ರಿ. ನೋಡ್ರಿ ಊರು ಹೆಂಗೆ, ರೋಡ್ ಹೆಂಗೆ ಅದ ಅಂತೇಳಿ. ಅಂದ್ರೆ ಕೆಟ್ಟ ಇದು ಆಗಿಬಿಟ್ಟೈತ್ರಿ ಊರಂತ್ರಿ, ಹೇಳೇಬ್ಯಾಡ್ದು. ನೋಡಿ ಎಷ್ಟು ಇದಾಗ್ಯದ ಅಂತ ಹೇಳತ್ತೀರಿ ಮಾಮ. ಒಟ್ಟು ಹಿಂಗೆ ಏನು ಕೂತ್ರ ಗಾಡಿ ಮೇಲಂತೂ ಹೋಗೇಬಾರ್ದು ನೋಡ್ರಿ. ಇಲ್ಲಿ ಬಸ್ಗಳು ಐತಾವೇನು ಗೊತ್ತಿಲ್ಲ. ಅಲ್ಲಿ ಕೇಳ್ಕೊಂಡು ಬಂದ್ವಿ ರೀ ನಾವೇ, ಈ ಕಡೆ ಊರಿಗೆ ಹೋಗ್ತದೇನಿಲ್ಲ ಅಂತೇಳಿ. ಅದಕ್ಕೆ ಹೋಗ್ತದ ಹೋರಿ ಅಂತ ಹೇಳಿದ್ರು. ಅದಕ್ಕೆ ನಾವು ಈ ಕಡೆ ಹೊಂಟೀವಿ ರೀ. ಅದರ ರೋಡ್ ಎಲ್ಲಿ ತನದಂತ ನಮ್ಗೆ ಗೊತ್ತಿಲ್ಲ, ಇನ್ನು ಎಷ್ಟು ದೂರ ಅದೇನೋ ನೋಡ್ರಿ. ರೋಡ್ ಅಂತ ಎಷ್ಟು ಕಚ್ಚದಂತೇಳಿ. ಅದೇನೋ ಅಂತಾರಲ್ರಿ, ಅಲ್ಲಕ್ಕೂ ಬರ್ಲಾಗ್ಯದ್ರಿ ನನಗೆ, ಅದು ಗಾದೆ ಮಾತೆ ಅದ ರೀ, ಅಂಥದ್ದು ರೋಡ್ ಆಗೈತ್ರಿ ಇದು. ಇಲ್ಲಿ ಇತ್ತಾತ್ ಬಂದ್ವಿ ರೀ. ಬಂದ ಕೆರೆ ಇಲ್ಲಿ ಒಬ್ಬರು ಅಜ್ಜ ನಿಂತಿರು. ಅಜ್ಜ ಕೇಳಿದ್ವಿ ರೀ, ಊರ ಹಾದಿ ಯಾಕಡೆ ಹೋಗ್ತದ್ರಿ ಅಂತೇಳಿ. ಅವ್ರಂದ್ರು ಸೀದಾ ಹೋರಿ ಅಂತ ಹೇಳಿದ್ರು. ಸೀದಾನೇ ಹೋದೇವ್ರಿ. ಅಂದ್ರೆ ನಾವು ಊರಿಗೆ ಗೊತ್ತಿಲ್ಲ ಅಂದರೆ ಯಾರಿಗಾರ ಕೇಳಿ ತಿಳ್ಕೊಬೇಕಾಗ್ತದಲ್ರಿ, ಅದ್ರ ಕಲೆಗೆ ಕೇಳಿ ನಡೆದೀವಿ ರೀ ನಾವು. ಈ ಕಡೆ ಮುಂದಕ್ಕೆ ಬರ್ನ, ಒಂದು ಸ್ವಲ್ಪ ಮುಂದಕ್ಕೆ ಬರ್ನ ರೋಡ್ ಚಂದ ಐತ್ರಿ ನೋಡ್ರಿ. ಇವಾಗ ಲಿವಲ್ ರೋಡ್ ಐತಿ.
ಆಮೇಲೆ ಭಾಳ ಅಲ್ಲಿದಿಂದ ಗಾಡಿ ಮೇಲೆ ಅಂತೂ ಹೋಗೇಬಾರ್ದು ನೋಡ್ರಿ ಫ್ರೆಂಡ್ಸ, ಬಸ್ಸಿಗೆ ತೊಗೋಬೇಕ್ರಿ. ಯಾಕಂದ್ರೆ ಗಾಡಿ ಮೇಲೆ ಎತ್ತಿ ಎತ್ತಿ ಬಡ್ದಂಗೆ ಆಗ್ತದ್ರಿ, ಅಷ್ಟು ಇದು ಆಗ್ತದ್ರಿ. ಯಾಕಂದ್ರೆ ಇಲ್ಲಿ ಮುಂದಕ್ಕೆ ಬರ್ನ ಒಂಚೂರು ಹಾದಿ ಚೆನ್ನಾಗಿತ್ತು, ಮತ್ತು ಇಲ್ಲಿ ನೋಡ್ರಿ ಸದ್ದ ಕಡಿ ಹಾಕ್ಯಾರ, ಲೆವಲ್ ಮಾಡತ್ತಿರ್ರಿ ರೋಡ ಅಂತದ್ರಾಗ ಗಾಡಿಗಳು ಇದಾವೆ. ಒಂದು ಸೌನ ಮಾಮ ಗಾಡಿ ಇದು ಮಾಡಾಕತ್ತೀರಿ, ಗಾಡಿ ಅಂದ್ರೂ ಭೀ ಸ್ಲಿಪ್ ಹಾಲಾಗತ್ತೀವ್ರಿ. ಇಲ್ಲಿ ಬಾಜುಕ ಕಬ್ಬು ಕಡಿಯಾಗತ್ತೀರಿ ಮಾಮ ಅಂದರು. ಮೊದಲು ನೋಡಿ ನಾವು ಹಿಂಗೆ ಕಬ್ಬು ಕಡಿತೀವಿ ಅಂತ ಹೇಳಿದ್ರು. ಇಲ್ಲಿ ದುಡಿಯೋದಾಗನ ಮತ್ತು ಕೆಲಸ ಅದೇ ಮಾಡಂಕ ಅಂತಾರೆ ಅವರು. ದುಡಿ ಇನ್ನೊಂದು 3-4 ತಿಂಗಳು ಅವ್ರಿ, ನಮ್ಮೂ 3-4 ತಿಂಗಳು ಆದ್ಬೇಕು ನಾವು ಊರಿಗೆ ಹೋಗ್ತೇವೆ. ಸಾಕಂತ್ರಿ ಅವ್ರಿಗೆ ದುಡಿಯೋದು. ನಾನು ಅವಕಾಶ ನಡಿ ಮಮ್ಮ ಅಂತ ಹೇಳ್ದೆ. ಇಲ್ಲಿ ಇಬ್ಬರು ಆಯಿ ಮುತ್ತೆ ಇದ್ರಿ, ಅವರು ಬುತ್ತಿ ಒಯ್ಯಾಗತ್ತಿರು. ಅದು ಗಾಡಿ ಏನಿಸ್ತೆ ಇದು ಸೈಕಲ್ ಸ್ಲಿಪ್ ಆಗಿತ್ತು, ಏನಾಗಿತ್ತೇನೋ ಬುತ್ತಿ ಎಲ್ಲ ಬಿದ್ದಿತ್ತು ರೀ. ಅವರು ನೀಟಾಗಿ ಇಟ್ಕೊಳಗತ್ತಿರು. ಇನ್ನೊಂದು ಸ್ವಲ್ಪ ಚಂದ ಕಟ್ಟಿಕ್ಯಾರೆ ರೋಡ. ಇದು ಇನ್ನೂ ಪೂರ ಊರಿಗೆ ಹತ್ತತನ ರೋಡ್ ಹಿಂಗೆ ಅದಂತ ಕಾಣಿಸ್ತದೆ ರೀ ಫ್ರೆಂಡ್ಸ. ಅಲ್ಲಿಗೆ ಹೋಗತನ ನಮಗೆ ಇದೇ ಹಾಳಂತ ಅನ್ನಿಸ್ತದ. ಮತ್ತು ಹಿಂದ್ರ ಕಡೆ ಅಂದರು ಮಾಮ ಇದು ಅಲ್ಲಿ ಸ್ವಲ್ಪ ಅದ ಮುಂದಕ್ಕೆ, ನಾನು ಈ ಕಡೆ ಬಂದೀನಿ ಅಂತೇಳಿ ಹಿಂದ್ರ ಕಡೆ ಅಂದ್ರಿ ಅವರು. ಹೌದು ಅಂತ ಹೇಳಿದ್ರು ನಾನು. ಇವಾಗ ಬಂದೇವ್ರಿ ಫೈನಲ್ ಆಗಿ ಈ ಊರಿಗೆ. ಇದು ಯಾವ ಊರು ಅಂತೇಳಿ ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ್. ಇವಾಗ ನಾವು ಬಂದಿದ್ದು ಇಲ್ಲಿ ಮಾದನ್ ಹಿಪ್ಪರ್ಗ ಅಂತೇಳಿ ಊರಿಗೆ ಬಂದಿದ್ದೇವೆ ರೀ. ಅದು ಯಾಕೆ ಅಂತೇಳಿ ಅದನ್ನು ಹೇಳ್ತೀನಿ ರೀ. ಯಾಕಂದ್ರೆ ನಾವು ಈಗ ಗ್ಯಾಸ್ ಯೂಸ್ ಮಾಡ್ತೇವಲ್ಲ ರೀ, ಅದು ನಮ್ಮ ಆಯಿದು ಗ್ಯಾಸ್ ಅದ ರೀ. ಮೊದಲು ನಮ್ಮ ರಾಷನ್ ಕಾರ್ಡ್ ಇದ್ದಿತ್ತಿಲ್ಲ, ರಾಷನ್ ಕಾರ್ಡ್ ಮೇಲೆ ನಮ್ಮ ಆಯಿಗೆ ಗ್ಯಾಸ್ ಬಂದಿತ್ತು. ಇವಾಗ ನಮ್ಮ ರಾಷನ್ ಕಾರ್ಡ್ ಮೇಲೆ ಗ್ಯಾಸ್ ಮಾಡ್ತೀವಿ ಅಂತೇಳಿ ನಮ್ಗೆ ಮೊನ್ನೆ ಹೇಳಿದ್ರು. ಅದಕ್ಕೆ ಅದೇ ರಾಷನ್ ಕಾರ್ಡ್ ಮೇಲೆ ಗ್ಯಾಸಿನ ಕಾಲಾಗ ನಾವು ಇಲ್ಲಿಗೆ ಬಂದಿದ್ದೇವೆ ರೀ, ಅಪ್ಲಿಕೇಶನ್ ಹಾಕ್ಬೇಕಂತೇಳಿ. ನಮ್ಗೆ ಹಾದಿ ತಳಗೆ ಹೋಗ್ಬೇಕನ ಏನು ಮ್ಯಾಲೆ ಅಂದ್ರೆ ಬಸ್ ಸ್ಟ್ಯಾಂಡ್ ಅದ್ರಿ ಮುಂದೆ, ಬಸ್ ಸ್ಟ್ಯಾಂಡ್ ಬಲ್ಲಿ ಹೋಗ್ಬೇಕನ ಈ ಕಡೆ ಹೋಗ್ಬೇಕು ಅಂತೇಳಿ ಗೊತ್ತಾಗಲಿಗಿತ್ತು. ಅತಾತು ಮುಂದಕ್ಕೆ ಹೋಗ್ಯಾರೆ ಕೇಳಮ್ ನಡಿ ಅಂತ ಹೇಳಿದ್ರಿ ಮಾಮಾಗ. ಅದಕ್ಕೆ ಅವರು ನೋಡಮ್ಮ ಅತ್ತಾತು ಹೋಗೋಣ ಅಂತೇಳಿ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ ರೀ. ಅಲ್ಲಿ ನಿಂತು ಕೇಳೋಕೆ ಬರ್ತದೆ ಅಂತೇಳಿ ನೋಡ್ರಿ ಈ ಕಡೆ ಮುಂದಕ್ಕೆ ನಡೆದೀವಿ ರೀ. ಅಲ್ಲಿ ನಿಂತ್ಕೆರೆ ಅವ್ರಿಗೆ ಫೋನ್ ಹಚ್ಚೋದು ಬಳಕ ಕೇಳೋಕೆ ಬರ್ತದೆ ಅಂತೇಳಿ ಫೋನ್ ಹಚ್ಚಿ ಅವ್ರಿಗೆ ಕೇಳಿಕೆರೆ ಹಿಂದ್ರ ಕಡೆ ಅವರು ಬಂದು ಕರ್ಕೊಂಡು ಹೋಗ್ತಾ ಅಂದಿರಿ. ಇಲ್ಲಿಗೆ ನಿಮ್ಮ ಗಾಡಿ ಇತ್ತಂದ್ರೆ ನಾವು ಲೊಕೇಶನ್ ಹೇಳಿ ಕಳಿಸ್ತೀವಿ, ಅಲ್ಲಿಗೆ ಬರ್ರಿ ಅಂತ ಹೇಳಿದ್ರು. ಆಯಿತು ರೀ ಅಂತೇಳಿ ಅವ್ರಿಗೆ ಕಳಿಸಿದ ಲೊಕೇಶನ್ಗೆ ಬಂದೀವಿ ರೀ. ಇಲ್ಲಿ ನೋಡ್ರಿ ಅವ್ರದ್ದು ಗ್ಯಾಸಿಂದ ಇದ್ರಾಗನೇ ಇದ್ದೇವೆ ರೀ. ಅಂದ್ರೆ ಬ್ಯಾಂಕ್ ಇರ್ತದಲ್ಲ ರೀ, ಬ್ಯಾಂಕಿನ ಗತ್ಲೇನೇ ಅದ್ರಿ ಸೇಮ್ ಗ್ಯಾಸಿಂದು. ಇಲ್ಲೆಲ್ಲ ಅವೆಲ್ಲ ಗ್ಯಾಸಿನ ಒಲಿ ಎತ್ತಿಡ್ತಾರಲ್ಲ ರೀ, ಅದು ಸ್ಟ್ಯಾಂಡ್ ಇತ್ತು ಇಲ್ಲಿ. ಆಮೇಲೆ ನಾನು ಇಲ್ಲಿ ಎಂಥ ಊರಿಗೆ ಎಲ್ಲಿ ಬಂದೇವು ನೋಡು ಅಂತೇಳಿ ಅನ್ಸತ್ತಿತ್ತು ರೀ ನನಗನು. ಯಾಕಂದ್ರೆ ದೂರ ಆಗಿತ್ತಲ್ಲ ರೀ, ಅದಕ್ಕಲ್ಲಿಗೆ ಸುಮ್ಮನೆ ಬಂದ್ವಿ ನೋಡು ಅಂತೇಳಿ ಅನ್ಸತ್ತಿತ್ತು ರೀ. ಕೂತಿದ್ದೇವೆ ರೀ ನಾವು. ಆಮೇಲೆ ಈ ಕಡೆ ಎಲ್ಲ ಗ್ಯಾಸಿಂದ ಇದು ತಿಟ್ಟಿರು. ಇಲ್ಲಿ ನೋಡ್ರಿ ಇಂಡಿಯನ್ ಆಯಿಲ್, ಭಾರತ್ ಗ್ಯಾಸ್ ಅಂತ ಹಿಂಗಿರ್ತಾವಲ್ಲ ರೀ, ಇದು ಇಂಡಿಯನ್ ಆಯಿಲ್ ಗ್ಯಾಸಿಂದ ಇದು ನೋಡ್ರಿ ಫ್ರೆಂಡ್ಸ. ಅವ್ರು ಏನೇನು ಹೇಳ್ತಾರೆ ಏನೇನಿಲ್ಲ ಅಂತೇಳಿ ಕೇಳ್ಕೊಂಡು ಮಾಡಿ ಹೋಗ್ಬೇಕ್ರಿ. ಹೋಗಿ ಮಾಡಿ ಅವರು ಇನ್ನೂ ಥಂಬ್ ತೊಗೋತಾರಂತ್ರಿ. ರಾಷನ್ ಕಾರ್ಡ್ ನನ್ನ ಹೆಸ್ರ ಮೇಲೆ ಅದಲ್ಲ ರೀ, ಮನೆ ಸದಸ್ಯರು ಅಂತೇಳಿ ಇದು ಇರ್ತದಲ್ಲ ರೀ, ಅದಕ್ಕೆ ನಾನು ಥಂಬ್ ತೊಗೊಂಡು ಬಿಡ್ತಾರಂತ್ರಿ. ಬಿಟ್ಟು ಬಳಕ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ನಾವು ಊರಿಗೆ. ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಹೋಗಿ ಮಾಡಿ ಎಲ್ಲ ಕಡ್ದು ಬಂದೀವ್ರಿ. ಒಂದು ಜಲ್ದಿ ಬಂದಿದ್ದೇವೆ ರೀ. ಲಾಯ್ ಬಲ್ಲಿ ಕೂತು ಮಾಡಿ ಊಟ ಮಾಡಿ ಬಂದೇವ್ರಿ ಜಸ್ಟಿನಾಗ. ನೋಡ್ರಿ ಬರ್ನ ಅವ್ರ ಡ್ಯೂಟಿಗೆ ಹೊರ್ತಾ ಯಾರಾದ್ರು ನೋಡ್ರಿ. ಹಾಂ ಕಡ್ಲಿಗೆತ್ತದ, ಅದು ಕಡ್ಲಿಗೆತ್ತದ ಮತ್ತು ಅದಕ್ಕೆ ಗಿಡಿಬೇಕು. ಬಾ 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 ಸುಮ್ಮ ಇದು ಮಾಡ್ತಂದು ನೋಡಿಗೆ ನೋಡ ಮಾಮ ಮಾತು ಬತ್ತು ಈಗ ಮತ್ತೆ ಹಿಡಿತದಕ್ಕಿಗೆ. ನಮ್ಮ ಸೋನಿ ಹಲ್ ಕಲಿಗತ್ತದ್ರಿ ನಮ್ಮ ಶಾದಾಗ, ಅದಕ್ಕಂತ ಪರಿ ಅಳತ್ತಳ. ಅವ್ರು ಒಳ್ಳಿಗೆ ಬರ್ರ ಮತ್ತೆ ಹೋಯ್ತ್ರಿ ಹೊರಗೆ. ಫ್ರೆಂಡ್ಸ ಅಲ್ಲಿಗೆ ಹೋಗ್ಬರದ್ರ ಸಾಕಾಯ್ತ್ರಿ ನನಗಂತ್ರ. ಇವತ್ತಿನ ಲಾಗ ಇದಿಗೆ ಏನು ಮಾಡತ್ತೀನಿ ರೀ. ಮತ್ತೆ ಎಲ್ಲರಿಗೂ ಮುಂದೆ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಮತ್ತು ಎಲ್ಲರಿಗೂ ನಾಳೆ ಸಿಗ್ತೀವಿ ರೀ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್. ನಮ್ಮ ರಚ್ಚು ಮಕ್ಕೊಂಡಾಡ್ರಿ, ನಿದ್ದೆ ಹತ್ತಿದೆ ಈಕಿಗೆ ಇವಾಗ.